ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು KP ಎಕ್ಸಲೆಂಟ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ 4ನೇ ಅಧ್ಯಾಯ ಚತುರ್ಭುಜಗಳು. ಈ ಒಂದು ಅಧ್ಯಾಯದಲ್ಲಿ ನಾವು ಪೇಜ್ ನಂಬರ್ 98ರಲ್ಲಿ ಇರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್, ಕೆಳಗಿನ ಆಯತಗಳ ಇತರೆ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಜಸ್ಟ್ ನಾನು ನಿಮಗೆ ಬ್ರೀಫಾಗಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಎಲ್ಲ ಆ್ಯಂಗಲ್ಸನ್ನು ಕಂಡುಹಿಡಿಯೋದು ಅಂತ. ಆನಂತರ ಅದನ್ನು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಸೊ ಇದೊಂದು ಏನು ರೀ, ಇದು ಆಯತದಲ್ಲಿ ಪ್ರತಿಯೊಂದು ಕೋನವು 90 ಡಿಗ್ರಿ ಇರ್ತದೆ. ಅಂದರೆ ಈ ಕೋನ್ ಎ, ಕೋನ್ ಡಿ, ಕೋನ್ ಸಿ, ಕೋನ್ ಬಿ ಇವೆಲ್ಲವೂ 90 ಡಿಗ್ರಿ ಇರ್ತಾವೆ. ಹಾಗಾದರೆ ಇದೊಂದು ಕೋನವನ್ನು ಕೊಟ್ಟಾರ, ಇದನ್ನು ಕೂಡಿಸಿದ್ರೆ ಒಟ್ಟು 90 ಡಿಗ್ರಿ ಆಗಬೇಕು. ಇದು 30 ಡಿಗ್ರಿ ಅಂದರೆ ಇದು ಎಷ್ಟಿರ್ತದೆ, ಹಂಗಂದ್ರೆ 60 ಡಿಗ್ರಿ ಇರ್ತದೆ. ಸೊ ಇದೆಷ್ಟಾಗುತ್ತೆ, 60 ಆಗುತ್ತೆ. ಹಾಗಾದರೆ ಇನ್ನು ನೆಕ್ಸ್ಟ್ ನಿಮಗೆ ಗೊತ್ತೈತಿ ಪರ್ಯಾಯ ಕೋನಗಳು ಅಂದರೆ ಈ ರೀತಿ ಝಡ್, ಇಲ್ಲಿ ನೋಡ್ರಿ ಇದು ಝಡ್ ಶೇಪಲ್ಲಿ ಐತಲ್ಲ. ಸೊ ಇವೆರಡು ಸಮಾಂತರ ರೇಖೆಗಳು, ಇವೆರಡು ಸಮಾಂತರ ರೇಖೆಗಳು. ಸೊ ಇದು ಝಡ್ ಶೇಪ್ನಾಗ ಐತಿ. ಇದು 30 ಅಂದ್ರೆ ಇದು ಸಹ ಎಷ್ಟಿರ್ತದೆ, 30ನೇ ಇರ್ತದೆ. ಯಾಕಂತಂದ್ರೆ ಪರ್ಯಾಯ ಕೋನಗಳು, ಅಂತರ್ ಪರ್ಯಾಯ ಕೋನಗಳು ಅಂತ ಕರಿತೀವಿ. ಇದು 30 ಅಂದರೆ ಇದು 30. ಇನ್ನು ನೆಕ್ಸ್ಟ್ ನೋಡ್ರಿ ಇದೆಷ್ಟಿದೆ, 60 ಐತಿ. ಇದೆಷ್ಟೈತಿ, 60. ಯಾಕಂದ್ರೆ 60 30 ಕೂಡ 90 ಆಯ್ತು. ಇದು 60 ಅಂದರೆ ಇದು 60ನೇ ಇರ್ತದೆ. ಯಾಕಂತಂದರೆ ಇವು ಸಹ ಎರಡು ಸಮಾಂತರ ರೇಖೆಗಳನ್ನು ಈ ರೀತಿ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವಂತಹ ಪರ್ಯಾಯ ಕೋನಗಳು ಸಮನಾಗಿರ್ತವೆ. ಹಾಗಾದರೆ ಈ ಕೋನ ಎರಡೂ ಏನಿರ್ತದೆ, 60 ಡಿಗ್ರಿ ಇರ್ತದೆ. ಇನ್ನೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತದ, ಏನು ಗೊತ್ತದಪ್ಪ ಅಂತಂದ್ರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ಈ ಎರಡು ಸಮಬಾಹುಗಳಿದಾವೆ. ಸೊ ಅವ್ರು ಬಿಟ್ಟಿದ್ದಾರೆ ಈ ಎರಡೂ ಸಮಬಾಹುಗಳ ಅಭಿಮುಖವಾಗಿರುವ ಕೋನಗಳು. ಇದು 30 ಅಂದರೆ ಇದು 30ನೇ ಇರ್ತದೆ. ಸೊ ಇದು 30, ಇದು 30 ಎಷ್ಟಾಯ್ತು, 60 ಆಯ್ತು. ಇನ್ನಿಲ್ಲೊಂದು ತ್ರಿಭುಜ ಕಾಣಿಸ್ತಿದೆ ನಿಮಗೆ. ಈ ತ್ರಿಭುಜ ಇದಕ್ಕೆ O ಅಂತ ಹೆಸರು ಕೊಡ್ರಿ. OAB ತ್ರಿಭುಜ ಕಾಣಿಸ್ತಾ ಇದೆ ನಿಮಗೆ. ಸೊ OAB ತ್ರಿಭುಜ, ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಇದು 30, ಇದು 30, 60. ಸೊ ಇದು ಎಷ್ಟು ಅಂತ, ಇದು 30, 30, 60. 180ರಲ್ಲಿ 60 ಕಳೆದ್ರೆ 120. ಸೊ ಇದೆಷ್ಟು ಹಂಗಂದರೆ ಇದು 120 ಡಿಗ್ರಿ ಬರ್ತದೆ. ಇದು 120 ಅಂದರೆ ಇದು 120. ಯಾಕಂತಂದರೆ ಇವು ಶೃಂಗಾಭಿಮುಖ ಕೋನಗಳು. ಈ ಕೋನ ಇವೆರಡು ಶೃಂಗಾಭಿಮುಖ ಕೋನಗಳು. ಇದು 120 ಅಂದ್ರೆ ಇದು 120 ಇರ್ತದೆ. ಇನ್ನು ನೆಕ್ಸ್ಟ್ ಇದನ್ನು ಕಂಡುಹಿಡಿಬೇಕಲ್ರಿ ನಾವು. ಇದನ್ನು ಕಂಡುಹಿಡಿಬೇಕಂದ್ರೆ ಸೊ ಇದೊಂದು ಸರಳ ರೇಖೆ ಕಾಣಿಸ್ತಾ ಇದೆ ನಿಮ್ಗೆ. ಸರಳ ರೇಖೆಯ ಎರಡೂ ಪಾರ್ಶ್ವಕೋನಗಳನ್ನು ಮೇಲಿರ್ತಕ್ಕಂತಹ ಈ ಎರಡೂ ಪಾರ್ಶ್ವಕೋನಗಳನ್ನ ಕೂಡಿಸಿದ್ರೆ 180 ಡಿಗ್ರಿ ಬರ್ತದೆ. ಇದು ಆಲ್ರೆಡಿ 120 ಅಂತ ನಮ್ಗೆ ಗೊತ್ತಾಗಿದೆ. ಇದು ಎಷ್ಟು ಹಂಗಂದರೆ 180ರಲ್ಲಿ 120 ಕಳೆದ್ರೆ 60 ಡಿಗ್ರಿ. ಸೊ ಇದೆಷ್ಟು ಹಂಗಂದರೆ ಇದು 60 ಡಿಗ್ರಿ ಬರ್ತದೆ. ಇದು 60 ಅಂದರೆ ಅದರ ಅಪೋಸಿಟ್ ಆ್ಯಂಗಲ್, ಇದು 60 ಡಿಗ್ರಿ ಇರ್ತದೆ. ಸೊ ಈ ರೀತಿ ನೀವು ಈ ಒಂದು ಚತುರ್ಭುಜದ ಎಲ್ಲ ಕೋನಗಳನ್ನು ನೀವು ಕಂಡುಹಿಡಿಬೋದು. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಿಮ್ಗೆ ಸ್ಟೆಪ್ ವೈಸ್ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ಇದಕ್ಕೆ O ಅಂತ ನಾನು ಹೆಸರು ಕೊಡ್ತಾ ಇದ್ದೀನಿ. O ಅಂತ ಇದಕ್ಕೆ ಹೆಸರು ಕೊಡ್ತೀನಿ. ಇನ್ನು ಒಂದೊಂದಾಗಿ ಆ್ಯಂಗಲ್ಸನ್ನು ನಾನು ಕಂಡುಹಿಡಿತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ ಆಯತದ ಪ್ರತಿಯೊಂದು ಕೋನವು 90 ಡಿಗ್ರಿ. ಆಯತದ ಪ್ರತಿ ಕೋನದ ಅಳತೆ 90 ಡಿಗ್ರಿ ಇರುತ್ತದೆ. ಹಾಗಾದ್ರೆ ಈ ಕೋನ್ ಎ 90 ಡಿಗ್ರಿ ಅಂದ್ರೆ ಏನೇನು ಕೂಡಿಸ್ಬೇಕು ನಾನು, DAO OEB ಕೂಡಿಸಿದ್ರೆ ನನಗೆ 90 ಡಿಗ್ರಿ ಬರಬೇಕು. ಆದ್ದರಿಂದ ಕೋನ್ DAO ಪ್ಲಸ್ ಕೋನ್ OAB ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಇದು ಕೂಡಿಸಿದ್ರೆ ನಾನು 90 ಡಿಗ್ರಿ ಬರಬೇಕು. ನನಗೆ ಇದು ಆಲ್ರೆಡಿ ಗೊತ್ತೈತಿ OAB 30 ಅಂತ. ಸೊ ಕೋನ್ DAO ಪ್ಲಸ್ OAB 30 ಡಿಗ್ರಿ ಐತಿ. ಇದು ಈಸ್ ಈಕ್ವಲ್ ಟು 90 ಡಿಗ್ರಿ ಪ್ಲಸ್ 30 ಡಿಗ್ರಿ ಈಚೆ ಕಡೆ ಹೋಗೋಣ ಮೈನಸ್ 30 ಡಿಗ್ರಿ ಆಗ್ತದೆ. ಕೋನ್ DAO ಈಸ್ ಈಕ್ವಲ್ ಟು 90 ಮೈನಸ್ 30. ಸೊ ಕೋನ್ DAO ಈಸ್ ಈಕ್ವಲ್ ಟು 90 ಮೈನಸ್ 30 ಈಸ್ 60 ಡಿಗ್ರಿ. ಹಾಗಾದರೆ ಈ ಕೋನ ಎಷ್ಟು ಬಂತು ನಿಮ್ಗೆ, 60 ಡಿಗ್ರಿ. ಹಾಗಾದ್ರೆ ನಾನು ನಿಮ್ಗೆ ಹೇಳಿದೆ ಈ ಕೋನ ಸೇಮ್ ಇರ್ತದೆ. ಯಾಕೆ ಸೇಮ್ ಇರ್ತದ, ಅವು ಪರ್ಯಾಯ ಕೋನಗಳು. ಹಾಗಾದ್ರೆ ಕೋನ BAO ಅಥವಾ BAC ಅಂತನಾದರೂ ನೀವು ತಗೋಬೋದು. ಕೋನ್ BAC
ಸಿ ಈಸ್ ಈಕ್ವಲ್ ಟು ಕೋನ ಎ ಸಿ ಡಿ. ಬಿ ಎ ಸಿ ಎ ಸಿ ಡಿ ಎರಡೂ ಸೇಮ್, ಯಾಕಂತಂದ್ರೆ ಅವು ಅಂತರ್ಪರ್ಯಾಯ ಕೋನಗಳು. ಎ ಸಿ ಡಿ ಸಮ, ಯಾಕಂತಂದರೆ ಅವು ಪರ್ಯಾಯ ಅಂತರ್ಕೋನಗಳು, ಪರ್ಯಾಯ ಕೋನಗಳು. ನೆಕ್ಸ್ಟ್, ಸೊ ಇವೆರಡು ಸೇಮ್ ಆಯ್ತು. ಹಾಗಾದರೆ ಬಿ ಎ ಸಿ ಎಷ್ಟು ನಮಗೆ ಕೊಟ್ಟಿದಾರ? 30 ಅಂತ ಕೊಟ್ಟಿದಾರ. ಆದ್ದರಿಂದ ಎ ಸಿ ಡಿ ಆ್ಯಂಗಲ್ ಏನಿರ್ತದೆ, ಇದು ಎಷ್ಟಿರ್ತದೆ? 30 ಡಿಗ್ರಿನೇ ಇರ್ತದೆ. ಅಂದರೆ ಇಲ್ಲಿ ಬರೆದು ಬಿಡ್ರಿ, 30 ಡಿಗ್ರಿ ಆ್ಯಂಗಲನ್ನು ಇರ್ತದೆ. ಇನ್ನು ನೆಕ್ಸ್ಟ್, ಸೊ ಇದು 60 ಅಂತಂದರೆ ಇದು ಎಷ್ಟಿರ್ತದೆ? 60 ಇರ್ತೈತಿ. ಅವು ಸಹ ಎಂಥ ಕೋನಗಳವ? ಪರ್ಯಾಯ ಕೋನಗಳು. ಸೊ ಬರೀರಿ ನೀವು ಏನ್ರಿ, ಆ್ಯಂಗಲ್ ಡಿ ಎ ಸಿ, ಆ್ಯಂಗಲ್ ಡಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಸಿ ಬಿ, ಆ್ಯಂಗಲ್ ಎ ಸಿ ಬಿ. ಯಾಕಂತಂದರೆ ಪರ್ಯಾಯ ಕೋನಗಳು, ಪರ್ಯಾಯ ಕೋನಗಳು. ಸೊ ಇದು 60 ಇದೆ ಅಂತಂದರೆ ಇದು ಎಷ್ಟಿರ್ತದೆ? 60ನೇ ಇರ್ತದೆ. ಆದ್ದರಿಂದ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು 60 ಡಿಗ್ರಿ ಆಯಿತು. ಇನ್ನು ಮುಂದೆ ನೋಡಿರಿ, ಇದು 60 ಡಿಗ್ರಿ ಅಂತ ಇಲ್ಲಿ ಬರೀತೀವಿ ನೋಡಿರಿ, ಇದು 60 ಡಿಗ್ರಿ ಆಯಿತಾ. ಇನ್ನು ಇಲ್ಲಿ ಬರ್ರಿ, ಸೊ ಇವೆರಡು ಸಮಬಾಹುಗಳು ಏನಿದಾವೆ, ಇವೆರಡು ಸಮಬಾಹುಗಳು. ಇದಕ್ಕೆ ಅಭಿಮುಖವಾಗಿರುವ ಕೋನಗಳು ಏನಾಗಿರ್ತಾವೆ? ಒಂದಕ್ಕೊಂದು ಸಮನಾಗಿರ್ತಾವೆ. ಸೊ ಅದನ್ನೇ ಬರಿತೀನಿ ನಾನು. ಏನು ಬರಿತೀನಿ? ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಏನೇನು ಸಮ ಅಂತಂದ್ರೆ ಓ ಎ ಬಿ, ಓ ಬಿ ಎ ಎರಡೂ ಏನಿವು ಸಮ. ಕೋನ ಓ ಎ ಬಿ ಈಸ್ ಈಕ್ವಲ್ ಟು ಕೋನ ಓ ಬಿ ಎ. ಯಾಕೆ ಸಮ? ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು, ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ಒಂದಕ್ಕೊಂದು ಸಮ. ಓ ಎ ಬಿ ಎಷ್ಟಿದೆ? 30 ಇದೆ. ಹಂಗಾರೆ ಓ ಬಿ ಏನು ಎಷ್ಟಿರ್ತದೆ? 30 ಡಿಗ್ರಿ. ಆದ್ದರಿಂದ ಕೋನ ಓ ಬಿ ಎ ಈಸ್ ಈಕ್ವಲ್ ಟು 30 ಡಿಗ್ರಿ ಆಯಿತು. ಸೊ ಇಲ್ಲಿದೆ ನೋಡ್ರಿ, ಓ ಬಿ ಎ ಎಷ್ಟಾಯ್ತು? 30 ಡಿಗ್ರಿ ಆಯಿತು. ಇದು 30 ಅಂದರೆ ಇದು 30ನೇ ಇರ್ತದೆ. ಯಾವುದ್ರಿ? ಇದು. ಯಾಕಂತಂದರೆ ಇವೆರಡು ಎಂಥ ಕೋನಗಳು? ಪರ್ಯಾಯ ಕೋನಗಳು. ಸೊ ಅದನ್ನೇ ಬರೀರಿ. ಸೊ ನೆಕ್ಸ್ಟ್ ಅದನ್ನು ಬರೀರಿ. ಏನು ಹೇಳ್ರಿ? ಕೋನ ಈಗ ನೋಡ್ರಿ, ಇದು 30 ಅಂದರೆ ಇದು 30. ಎ ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಸಿ. ಕೋನ ಎ ಬಿ ಡಿ ಬರೀರಿ. ಕೋನ ಎ ಬಿ ಡಿ ಈಸ್ ಈಕ್ವಲ್ ಟು ಕೋನ ಬಿ ಡಿ ಸಿ ಈಸ್ ಈಕ್ವಲ್ ಟು ಎಷ್ಟಿರ್ತದೆ? ಅದು 30 ಡಿಗ್ರಿ. ಯಾಕೆ ಅಂತಂದ್ರೆ ಪರ್ಯಾಯ ಕೋನಗಳು. ಯಾಕಂತಂದ್ರೆ ಅವೆರಡು ಪರ್ಯಾಯ ಕೋನಗಳು. ಸೊ ಅದನ್ನು ನಾನು ಬರಿತೀನಿ ನೋಡ್ರಿ ಇಲ್ಲಿ. ಇದು 30 ಅಂತಂದ್ರೆ ಇದು ಎಷ್ಟಿರ್ತದೆ? 30ನೇ ಇರ್ತದೆ, 30 ಡಿಗ್ರಿ. ಸೊ ಇದು 30, ಇದು 30. ಇನ್ನು ನೆಕ್ಸ್ಟ್ ಸೇಮ್ ಇದು 60 ಇರ್ತದೆ. ಯಾಕೆ 60 ಇರ್ತದೆ? ಇದು 60 ಅಂತಂದರೆ ಇದು 60, ಇದು 60 ಅಂತಂದರೆ ಇದು 60ನ. ಯಾಕೆ 60 ಅಂದರೆ ಇದು ಟೋಟಲ್ 90 ಡಿಗ್ರಿ. ಸೊ ಇದು 30 ಅಂತಂದರೆ ಇದು 60, ಇದು ಟೋಟಲ್ 90 ಡಿಗ್ರಿ. ಇದು 30 ಅಂತಂದರೆ ಇದು 60. ಸೊ ಈ ಕೋಣ ಏನಾಗಿರ್ತದೆ? 60 ಆಗಿರ್ತದೆ. ಡೈರೆಕ್ಟ್ಲಿ ಬರೆದು ಬಿಡ್ಬೋದು ನೀವು. ಆ್ಯಂಗಲ್ ಯಾವ್ಯಾವ್ದು ಹೇಳ್ರಿ? ಎ ಡಿ ಬಿ ಆಮೇಲೆ ಡಿ ಬಿ ಸಿ ಎರಡೂ ಏನಿರ್ತಾವೆ? ಸೇಮ್ ಇರ್ತಾವೆ. ಆ್ಯಂಗಲ್ ಎ ಡಿ ಬಿ, ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಡಿ ಸಿ. ಡಿ ಬಿ ಸಿ ಎರಡೂ ಎಷ್ಟಿರ್ತಾವೆ? 60 ಡಿಗ್ರಿ ಇರ್ತಾವೆ. ಸೊ ಎರಡು ಆ್ಯಂಗಲ್ ಏನಿರ್ತಾವೆ ರೀ? 60 ಡಿಗ್ರಿ ಇರ್ತಾವೆ. ಸೊ ನಿಮಗೆ ಎಲ್ಲ ಆ್ಯಂಗಲ್ಸ್ ಸಿಕ್ಕು ನೋಡಿರಿ. ಇದು 60 ಆಯ್ತು, ಇದು 60 ಆಯ್ತು,
ಇವೆಲ್ಲ ನಿಮಗೆ ಇದು 30 ಅಂತ, ಇದು 30 ಅಂತ ನಿಮಗೆ ಹೇಳಿ ನಾನು. ಇನ್ನು ನಿಮಗೆ ಬೇಕಾಗಿರೋ ಈ ಒಳಗಿನ ಕೋನಗಳು. ಸೊ ಈ ಒಳಗಿನ ಕೋನಗಳನ್ನ ಕಂಡುಹಿಡಿಯೋಕ್ಕಂತ ನಾನು ತ್ರಿಭುಜದ ಒಳಕೋನಗಳ ಮೊತ್ತದ ಗುಣವನ್ನು ಅಪ್ಲೈ ಮಾಡಿ ಇದನ್ನು ಕಂಡುಹಿಡಿತೇನೆ. ಸೊ ಯಾವ ರೀತಿ, ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ, ಕೋನ್ OAB, OBA, ನೆಕ್ಸ್ಟ್ AOB ಮೂರನ್ನೂ ಸೇರಿಸಿದರೆ ಎಷ್ಟಂತ 180 ಡಿಗ್ರಿ ಅಂತ ಇಟ್ಕೊಂಡ ಈ ಆ್ಯಂಗಲ್ OAOBಯನ್ನು ಕಂಡುಹಿಡಿಯಬೇಕು. ನೋಡಿರಿ, ತ್ರಿಭುಜದ 3 ಒಳಕೋನಗಳ ಮೊತ್ತ, ತ್ರಿಭುಜದ 3 ಒಳಕೋನಗಳ ಮೊತ್ತ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ತ್ರಿಭುಜ ಕೋನ OAB ಪ್ಲಸ್ ಕೋನ ABO ಪ್ಲಸ್ ಕೋನ AOB ಸೇರಿಸಿದ್ರೆ 180 ಡಿಗ್ರಿ ಬರ್ತದೆ. OAB 30 ಡಿಗ್ರಿ ಐತಿ, ABO 30 ಡಿಗ್ರಿ ಐತಿ, AOB ಎಷ್ಟಂತ ನಮಗೆ ಗೊತ್ತಿಲ್ಲ. 30 + 30 60 ಡಿಗ್ರಿ ಪ್ಲಸ್ AOB = 180 ಡಿಗ್ರಿ. ಸೊ AOB = 180 ಡಿಗ್ರಿ ಮೈನಸ್ 60 ಡಿಗ್ರಿ. 180ರಾಗ 60 ಕಳೆದ್ರೆ ಎಷ್ಟು ರೀ, 120 ಡಿಗ್ರಿ. ಕೋನ AOB = 180 ಡಿಗ್ರಿ. ಇಲ್ಲಿ ನೋಡ್ಬೋದು ನೀವು, ಈ ಆ್ಯಂಗಲ್ ಏನೈತಿದ 120. ಇದು 120 ಅಂದರೆ ಇದು 120 ಇರ್ತದೆ. ಯಾಕಂದ್ರೆ ಅವೆರಡು ಎಂಥ ಕೋನಗಳು, ಶೃಂಗಾಭಿಮುಖ ಕೋನಗಳು. ಆದ್ದರಿಂದ ಬರಿಬೇಕಿಲ್ಲ ನೀವು ಏನಂತಂದ್ರೆ, ಆದ್ದರಿಂದ ಕೋನ AOB = ಕೋನ DOC. ಯಾಕಂತಂದ್ರೆ ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು. ಸೊ DOC ಎಷ್ಟಾಯ್ತು ಹಾಗಾದರೆ, 120 ಡಿಗ್ರಿ ಆಯಿತು. ಇಲ್ಲಿ ಬರೀರಿ, ಇದು 120 ಡಿಗ್ರಿ, ಇದು 120 ಡಿಗ್ರಿ. ಹಾಗಂದ್ರೆ ಇದನ್ನು ಕಂಡುಹಿಡಿಯೋದು ಹೆಂಗೆ? ಸೊ ಇವೆರಡು ಸರಳ ಯುಗ್ಮಗಳು ಅಂತಂದ್ರೆ ಎರಡು ಒಂದು ಸರಳ ರೇಖೆಯ ಮೇಲಿರ್ತಕ್ಕಂತಹ ಎರಡು ಪಾರ್ಶ್ವಕೋನಗಳನ್ನ ಕೂಡಿಸಿರೋ 180 ಬರ್ತದೆ. ಇದು 120 ಅಂದರೆ ಇದೆಷ್ಟು ರೀ, ಅಫ್ಕೋರ್ಸ್ ಎಷ್ಟಿರ್ತದೆ, 60 ಇರ್ತದೆ. ಇದು 60 ಅಂತಂದರೆ ಇದು ಸಹ 60. ನೆಕ್ಸ್ಟ್ ನೋಡಿರಿ, ಕೋನ AOB ಪ್ಲಸ್ ಕೋನ AOD ಎರಡನ್ನೂ ಕೂಡಿಸಿದ್ರೆ 180 ಡಿಗ್ರಿ. ಯಾಕಂತಂದ್ರೆ ಅವೇನು ಸರಳ ಯುಗ್ಮಗಳು ಅಂತ ನಾವು ಬರೀಬಹುದು. AOB AOD ಕೂಡಿಸಿದ್ರೆ 180 ಡಿಗ್ರಿ. ನನಗೆ AOB ಗೊತ್ತಿದೆ, ನನಗೆ ಎಷ್ಟೈತೆ ಅಂತಂದ್ರೆ 120 ಅಂತ ಗೊತ್ತಿದೆ. AOD ನನಗೆ ಗೊತ್ತಿಲ್ಲ. ಇದು 120 ಡಿಗ್ರಿ ಅಂತ ಇದೆ. AOD ಎಷ್ಟಂತ ನನಗೆ ಗೊತ್ತಿಲ್ಲ, ಹಾಗೆ ಇಡ್ರಿ, = 180 ಡಿಗ್ರಿ. ಸೊ ಆ್ಯಂಗಲ್ AOD = 180 ಡಿಗ್ರಿ ಮೈನಸ್ 120 ಡಿಗ್ರಿ. ಆದ್ದರಿಂದ ಕೋನ AOD = 180ರಲ್ಲಿ 120 ಕಳೆದ್ರೆ 60 ಡಿಗ್ರಿ ಬರ್ತದೆ. AOD ಎಷ್ಟು ಬಂತು, 60. ಇದು 60 ಆದರೆ ಇದು 60 ಇರ್ತದೆ. ಯಾಕಂದರೆ ಅವೆರಡು ಎಂಥ ಕೋನಗಳು, ಶೃಂಗಾಭಿಮುಖ ಕೋನಗಳು. ಅದನ್ನು ಇಲ್ಲೇ ಬರೆದು ಬಿಡ್ರಿ. ಕೋನ AOD = ಕೋನ BOC. ಯಾಕಂತಂದ್ರೆ ಅವೆರಡು ಎಂಥ ಕೋನಗಳು, ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು. ಆದ್ದರಿಂದ BOC ಕೋನ ಎಷ್ಟಿರ್ತದೆ, ಇದು 60 ಡಿಗ್ರಿ ಇರ್ತದೆ. ಸೊ ಎಲ್ಲ ಕೋನಗಳನ್ನು ಕಂಡುಹಿಡ್ದಾಯಿತು. ಸೆಕೆಂಡ್ ಕ್ವೆಶ್ಚನನ್ನು ನೋಡಿರಿ. PQRS ಒಂದು ನಿಮಗೆ ಏನು ಕೊಟ್ಟಾರಂದರೆ ಆಯತವನ್ನು ಕೊಟ್ಟಾರ. ಇದು ಒಂದು ಕೋನವನ್ನು ಮಾತ್ರ ಕೊಟ್ಟಾರ. ಇದಕ್ಕೆ O ಅಂತ ಹೆಸರು ಕೊಡ್ತೀನಿ ಮಿಡಲ್. ಈ ಒಂದು ಕೋನವನ್ನು ಕೊಟ್ಟ ಉಳಿದೆಲ್ಲ ಕೋನಗಳನ್ನ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದಾರೆ. ನೀವೀಗ ಆಲ್ರೆಡಿ ಕಲ್ತಿರೋ ಹಂಗೆ ಇದು 110 ಇದ್ದರೆ ಇದು ಎಷ್ಟಿರ್ತದೆ, 110 ಇರ್ತದೆ. ಯಾಕಂತಂದರೆ ಶೃಂಗಾಭಿಮುಖ ಕೋನ.
ಇದು ಸಿಕ್ತಂದ್ರೆ ಇದು ಸಿಗ್ತದೆ, ಯಾಕಂದರೆ ಇವೆರಡುಗಳ ಮೊತ್ತ 180 ಇರ್ತದೆ. ಇದು ಸಿಕ್ತಂದ್ರೆ ಇದು ಸಿಕ್ಕಂಗೆ ಫಸ್ಟ್ ಇವು 4 ಕಂಡುಹಿಡ್ದ ಆಮೇಲೆ ಇವುಗಳನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಬರೀರಿ ಏನಂತಂದ್ರೆ ಕೋನ ಪಿ ಒ ಎಸ್ ಇಸ್ ಈಕ್ವಲ್ ಟು ಕೋನ ಕ್ಯೂ ಒ ಆರ್. ಏನು ಬರೀರಿ ಕೋನ ಪಿ ಒ ಎಸ್ ಈಸ್ ಈಕ್ವಲ್ ಟು ಕೋನ ಕ್ಯೂ ಒ ಆರ್ ಈಸ್ ಈಕ್ವಲ್ ಟು ಎಷ್ಟೈತಿದೆ 110 ಇದೆ 110. ಯಾಕಂತಂದ್ರೆ ಇವೆರಡು ಎಂಥ ಕೋನಗಳಿವ ಶೃಂಗಾಭಿಮುಖ ಕೋನಗಳು. ಹೌದಾ, ಇನ್ನು ಬರೆದು ಬಿಡ್ತೀನಿ ಇಲ್ಲಿ ನಾನು 110 ಅಂತ ಬರೆದು ಬಿಡ್ತೀನಿ ನೋಡ್ರಿ. ಆಮೇಲೆ ಇವೆರಡು ಕೋನಗಳನ್ನ ಕೂಡಿಸಿದ್ರೆ 180. ನಾ ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದಾಗ ಹೇಳಿರುವಂಗೆ ಕೋನ ಎಸ್ ಒ ಪಿ ಪ್ಲಸ್ ಪಿ ಒ ಕ್ಯೂ ಈಸ್ ಈಕ್ವಲ್ ಟು 180. ಇದು ಕೂಡಿಸಿದ್ರೆ 180. ಇದು 110 ಅಂದರೆ ಇದು ಎಷ್ಟಿರ್ತದೆ? ಇದು 110 ಅಂತಂದ್ರೆ ಇದು ಎಷ್ಟಿರ್ತದೆ? 70 ಇರ್ತದೆ. 70 ಪ್ಲಸ್ 110 ಕೂಡಿಸಿದ್ರೆ 180 ಬರ್ತದೆ. ಅದನ್ನೇ ಬರೀಬೇಕು. ಏನಂತಂದರೆ ಕೋನ ಎಸ್ ಒ ಪಿ ಪ್ಲಸ್ ಕೋನ ಪಿ ಒ ಕ್ಯೂ ಪ್ಲಸ್ ಕೋನ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದರೆ ಬರೆದ್ಬಿಡ್ರಿ ಸರಳ ಯುಗ್ಮಗಳು. ಅಥವಾ ನೀವು ಹಿಂಗೂ ಬರಿಬೋದು, ಒಂದೇ ಸರಳ ರೇಖೆಯ ಮೇಲಿರುವ ಎರಡು ಪಾರ್ಶ್ವಕೋನಗಳ ಮೊತ್ತ ಅಂತ 180 ಅಂತಲೂ ಬರಿಬೋದು ನೀವು. ಸೊ ಎರಡು ಒಂದೇ. ಸೊ ಕನ್ಫ್ಯೂಸ್ ಆಗಿಬಿಡ್ರಿ, ಸರಳ ಯುಗ್ಮಗಳು ಹೊಸ ಪದ ಬಂದಿದೆ ಅಂತ. ಇದರ ಅರ್ಥ ಇಷ್ಟ, ಒಂದು ಸರಳ ರೇಖೆಯ ಮೇಲೆ ಇರ್ತಕ್ಕಂಥ ಎರಡು ಪಾರ್ಶ್ವಕೋನಗಳನ್ನು ಕೂಡಿಸಿದ್ರೆ ಅದು ಎಷ್ಟು ಬರ್ತದೆ? 180 ಡಿಗ್ರಿನೇ ಬರ್ತದೆ. ಯಾಕಂದ್ರೆ ಒಂದು ಸರಳ ಕೋನ 180 ಡಿಗ್ರಿ, ಅದ್ರ ಮೇಲೆ ಎರಡು ಕೋನಗಳನ್ನ ಸ್ಪ್ಲಿಟ್ ಮಾಡಿದರೆ ಎರಡನ್ನೂ ಕೂಡಿಸಿ 180 ಬರಬೇಕು. ಸೊ ಅದನ್ನೇ ಇಲ್ಲಿ ನಾನು ಬರೆದಿದ್ದೆ. ನಿಮಗೆ ಆಲ್ರೆಡಿ ಗೊತ್ತಿದೆ ಎಸ್ ಒ ಪಿ ಎಷ್ಟಿದೆ? 110 ಡಿಗ್ರಿ ಇದೆ. 110 ಡಿಗ್ರಿ ಪ್ಲಸ್ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಈ 110 ಈಚೆ ಕಡೆ ಕಳಿಸ್ರಿ. ಆ್ಯಂಗಲ್ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. 180ರಲ್ಲಿ 110 ಕಳೆದ್ರೆ ಎಷ್ಟು ಬರ್ತದೆ? 70 ಡಿಗ್ರಿ. ಸೊ ಬರಿತೀನಿ ನಾ ಇದನ್ನು ಎಷ್ಟಂತ. ಇದು 70 ಡಿಗ್ರಿ. ಇದು 70 ಆದ್ರೆ ಇದು 70. ಯಾಕಂತಂದ್ರೆ ಅವೆರಡು ಶೃಂಗಾಭಿಮುಖ ಕೋನಗಳು. ಬರೀರಿ ಏನಂತಂದ್ರೆ ಆ್ಯಂಗಲ್ ಪಿ ಒ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಒ ಆರ್. ಬರೀರಿ ಆ್ಯಂಗಲ್ ಪಿ ಒ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಒ ಆರ್. ಯಾಕೆ ಹೇಳ್ರಿ? ಇವೆರಡು ಶೃಂಗಾಭಿಮುಖ ಕೋನಗಳು. ನೆಕ್ಸ್ಟ್ ಇವೆರಡು ಸೇಮ್ ಆಯಿತು. ಅದನ್ನು ಎಷ್ಟಂತ ಬರೆದ್ಬಿಡ್ರಿ? 70. ಆ್ಯಂಗಲ್ ಎಸ್ ಒ ಆರ್ ಇಸ್ ಈಕ್ವಲ್ ಟು 70 ಡಿಗ್ರಿ. ಆಮೇಲೆ ಇವು 4 ಗೊತ್ತದು. ಇನ್ನು ಈ ಉಳಿಕಿದ್ದು 8 ಕಂಡು ಹಿಡಿಬೇಕು ರೀ. 2 4 6 8 2 ಸಿಕ್ಕರೆ ಎಲ್ಲ ಸಿಕ್ಕಂಗೆ. ಸೊ ಯಾವ ರೀತಿ ಕಂಡು ಹಿಡಿಯೋದು ನೋಡಿರಿ. ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180. ಸೊ ಇದು ಸೇಮ್ ಇರ್ತೈತಿ. ಯಾಕಂದರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ಇದು ಎಕ್ಸ್ ಅಂತ ಇಟ್ಕೊಂಡ್ರೆ ಇದು ಎಕ್ಸೇ ಇರ್ತದೆ. ಸೊ ನಮ್ಗೆ ಅವೆರಡ್ರದ್ದು ವ್ಯಾಲ್ಯೂಸ್ ಸಿಗ್ತದೆ. ಸೊ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಸೊ ಯಾವ ತ್ರಿಭುಜ ತಗೋತಾನ? ತ್ರಿಭುಜ ಪಿ ಒ ಎಸ್ದಲ್ಲಿ ಏನೇನಿದೆ? ಆ್ಯಂಗಲ್ ಒ ಪಿ ಎಸ್ ಪ್ಲಸ್ ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಒ ಎಸ್ ಪಿ ಕೂಡಿಸಿದ್ರೆ 180. ನಮ್ಗೆ ಗೊತ್ತಿರೋದು ಒಂದು ಆ್ಯಂಗಲ್ ಒ ಒಂದೇ ಗೊತ್ತಿದೆ, ಅಂದ್ರೆ ಇದೊಂದೇ ಗೊತ್ತೈತೆ ನಮಗೆ. ಪಿ ಒ ಎಸ್ ಇದು ಗೊತ್ತಿಲ್ಲ. ಆ್ಯಂಗಲ್ ಒ ಪಿ ಎಸ್ ಪ್ಲಸ್ ಆ್ಯಂಗಲ್ ಪಿ ಒ ಎಸ್ 110 ಡಿಗ್ರಿ ಐತಿ. ಸೊ ಒ ಎಸ್ ಪಿ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಒ ಪಿ ಎಸ್ ಒ ಎಸ್ ಪಿ ಎರಡೂ ಸೇಮ್. ಯಾಕಂತಂದ್ರೆ ಆ್ಯಂಗಲ್ ಒ ಪಿ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಒ ಎಸ್ ಪಿ. ಯಾಕಂತಂದ್ರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ನೀವು ಬರೀಬೋದು ಇಲ್ಲಿ ಕಂಡೀಷನ್. ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ಅದನ್ನು ನಾನು ಎಕ್ಸ್ ಅಂತ ಇಟ್ಕೋತೀನಿ. ಸೊ ಇಲ್ಲಿ ಎಕ್ಸ್ ಅಂತ ಹಾಕ್ತೀನಿ. ಎಕ್ಸ್ ಪ್ಲಸ್ 110 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ 2x
ಪ್ಲಸ್ 110 ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 110 ಈಚೆ ಕಡೆ ಕಳಿಸಿ. 2x ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. 2x ಇಸ್ ಈಕ್ವಲ್ ಟು 180ರಲ್ಲಿ 110 ಕಳೆದ್ರೆ 70 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇದು ಡಿವೈಡೆಡ್ ಬೈ ಇಂಟು ಇದ್ದಿದ್ದು ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 35 ಡಿಗ್ರಿ ಅಂತ ಬರ್ತದೆ ಇದು. ಸೊ ಎಕ್ಸ್ ಅಂತಂದರೆ ಏನು ರೀ? ಯಾಕೆ 35 ಬಂತು? 2 3 6 1 ಉಳಿತು 2 5 10 ಕಟ್ತಾ ಹೊಡೆದೆ ನನಗೆ 35 ಬಂತು. ಸೊ ಎಕ್ಸ್ 35 ಅಂತಂದರೆ ಆ್ಯಂಗಲ್ ಓ ಪಿ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಓ ಎಸ್ ಪಿ ಈಸ್ ಈಕ್ವಲ್ ಟು 35 ಡಿಗ್ರಿ. ಅದನ್ನೇ ಇಲ್ಲಿ ಚಿತ್ರದಲ್ಲಿ ತೋರಿಸ್ರಿ. 35 ಬಂದಿದೆ. ಇದು 35 ಡಿಗ್ರಿ, ಇದು 35. ಇನ್ನೇನು ಕಂಡುಹಿಡಿರಿ? ಈ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿರಿ. ತ್ರಿಭುಜ ಪಿ ಒ ಕ್ಯೂ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ತ್ರಿಭುಜ ಪಿ ಒ ಕ್ಯೂದಲ್ಲಿ ಅಲ್ಲಿಯೂ ಸೇಮ್ 3 ಒಳಕೋನಗಳು ಮತ್ತು 180 ಅಂತ ಇಟ್ಕೊಳ್ರಿ. ಆ್ಯಂಗಲ್ ಪಿ ಒ ಕ್ಯೂ ಪ್ಲಸ್ ಆ್ಯಂಗಲ್ ಓ ಪಿ ಕ್ಯೂ ಪ್ಲಸ್ ಆ್ಯಂಗಲ್ ಪಿ ಕ್ಯೂ ಒ. ಸೊ ಮೂರನ್ನು ಓ ಪಿ ಕ್ಯೂ ಮೂರನ್ನು ಕೂಡಿಸಿದ್ರೆ 180 ಡಿಗ್ರಿ. ನನಗೇನು ಗೊತ್ತಿದೆ? ನನಗೆ ಗೊತ್ತಿರೋದು ಒಂದು ಪಿ ಒ ಕ್ಯೂ ಎಷ್ಟಿದೆ? ಇದೆ 70 ಡಿಗ್ರಿ ಐತಿ. ಸೊ ಓ ಪಿ ಕ್ಯೂನೂ ಗೊತ್ತಿಲ್ಲ, ಪ್ಲಸ್ ಪಿ ಕ್ಯೂ ಓನೂ ಗೊತ್ತಿಲ್ಲ. ಬಟ್ ಇವೆರಡು ಒಂದಕ್ಕೊಂದು ಸೇಮ್ ಇರ್ತಾವೆ. ಯಾಕೆ ಒಂದಕ್ಕೊಂದು ಸೇಮ್ ಇರ್ತಾವೆ ಅಂತಂದ್ರೆ, ಸಮಬಾಹುಗಳಿಗೆ ಬರೀಬೇಕಂದ್ರೆ ಒಂದು ಸ್ಟೆಪ್ ಆ್ಯಂಗಲ್ ಓ ಪಿ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಓ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಇಟ್ಬೋದು. ಯಾಕಂತಂದ್ರೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಒಂದಕ್ಕೊಂದು ಸಮ. ಸೊ ನಾ ಎಕ್ಸ್ ವ್ಯಾಲ್ಯೂವನ್ನು ಇಲ್ಲಿ ಹಾಕ್ತೇನೆ. ಸೊ 70 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. 70 ಡಿಗ್ರಿ ಪ್ಲಸ್ ಎಕ್ಸ್ ಅಂದರೆ 2x ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಈ 70 ಈಚೆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. 2x ಇಲ್ಲೇ ಇಡ್ರಿ. 180 ಡಿಗ್ರಿ ಮೈನಸ್ 70 ಡಿಗ್ರಿ. ಸೊ 2x ಈಸ್ ಈಕ್ವಲ್ ಟು 180 ಒಳಗೆ 70 ಕಳೆದ್ನಿ ಅಂದ್ರೆ 110 ಡಿಗ್ರಿ ಬರ್ತದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 110 ಡಿವೈಡೆಡ್ ಬೈ 2. ಯಾಕಂದರೆ ಇಂಟು ಇದ್ದಿದ್ದು ಈ ಕಡೆ ಬರೋಣ, ಡಿವೈಡೆಡ್ ಬೈ ಆಯಿತು. ಕ್ಯಾನ್ಸಲ್ ಮಾಡಿರಿ. 2 1 2 5 10 1 ಉಳಿತು. ಅಗೇನ್ 2 5 10. ಎಕ್ಸ್ ಈಸ್ ಈಕ್ವಲ್ ಟು 55 ಡಿಗ್ರಿ. ಸೊ ಎಕ್ಸ್ 55 ಅಂದ್ರೆ ನಾ ಎಕ್ಸ್ ಅಂದರೆ ಏನಂತ ತೊಗೊಂಡ್ರು? ಓ ಪಿ ಎಕ್ಸ ಆ್ಯಂಗಲ್ ಓ ಪಿ ಕ್ಯೂ ಆ್ಯಂಗಲ್ ಪಿ ಕ್ಯೂ ಓ ಅದನ್ನೇ ಬರೀರಿ. ಆ್ಯಂಗಲ್ ಓ ಪಿ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಓ ಈಸ್ ಈಕ್ವಲ್ ಟು 55 ಡಿಗ್ರಿ. ಸೊ ಇದು ಆ್ಯಂಗಲ್ ಎಷ್ಟು ಬಂತ? 55 ಡಿಗ್ರಿ. ಇದು ಆ್ಯಂಗಲ್ ಎಷ್ಟು ಬಂತ? 55 ಡಿಗ್ರಿ. ನೀವು ಹೇಳ್ಬೋದು ಇದು 55 ಅಂದರೆ ಇದು 55ನ? ಹೌದಾ? ಯಾಕಂತಂದ್ರೆ ಅವೆರಡು ಪರ್ಯಾಯ ಕೋನಗಳು. ಇದು 35 ಅಂದರೆ ಇದು 35ನ? ಯಾಕಂದ್ರೆ ಅವೆರಡು ಪರ್ಯಾಯ ಕೋನಗಳು. ಇದು 55 ಇದು 35. ಸೊ ಪರ್ಯಾಯ ಕೋನಗಳು ಏನಾಗಿ ಬಿಡ್ತಾವೆ? ಸೇಮ್ ಆಗ್ತಾವೆ. ಸೊ ಎಲ್ಲ ವ್ಯಾಲ್ಯೂಸು ನಿಮಗೆ ಸಿಕ್ಕಂಗಾಯಿತು. ಇದನ್ನಿಷ್ಟು ಬರೆದು ಬಿಡೋಣ ಬನ್ನಿ. ಆ್ಯಂಗಲ್ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಎಸ್ ಆ್ಯಂಗಲ್ ಕ್ಯೂ ಎಸ್ ಆರ್ ಈಸ್ ಈಕ್ವಲ್ ಟು 55 ಡಿಗ್ರಿ. ನೋಡ್ಬೋದು ಇಲ್ಲಿನ ಆ್ಯಂಗಲ್ ಪಿ ಕ್ಯೂ ಎಸ್ ಮತ್ತು ಆ್ಯಂಗಲ್ ಕ್ಯೂ ಎಸ್ ಆರ್ ಎರಡೂ ಎಷ್ಟಾಯ್ತು? 55 ಆಯ್ತು. ಇನ್ನು ಇದನ್ನು ತೊಗೋರಿ. ಇದು 35 ಅಂತಂದ್ರೆ ಇದು ಮ್ಯಾಗಿಂದ ಏನಿರ್ತದೆ? 35ನ ಇರ್ತದೆ. ಅದನ್ನು ಬರೀರಿ. ನೆಕ್ಸ್ಟ್ ಆ್ಯಂಗಲ್ ಪಿ ಎಸ್ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಕ್ಯೂ ಆರ್ ಈಸ್ ಈಕ್ವಲ್ ಟು 35 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಕ್ಯೂ ಆರ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಪಿ ಎಸ್ ಈಸ್ ಈಕ್ವಲ್ ಟು 35 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಕ್ಯೂ ಪಿ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಎಸ್ ಈಸ್ ಈಕ್ವಲ್ ಟು
55 ಡಿಗ್ರಿ. ಯಾಕಂತಂದರೆ ಪರ್ಯಾಯ ಕೋನಗಳು. ಹಾಗಾದ್ರೆ ಇದು 35 ಅಂತಂದರೆ ಇದು 35, ಇದು 55 ಅಂತಂದರೆ ಇದು 55. ಸೊ ನಿಮಗೆಲ್ಲ ಆ್ಯಂಗಲ್ಸ್ ಸಿಕ್ಕಂಗಾಯಿತು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ರಿ. 8 ಸೆಂಟಿಮೀಟರ್ ಸಮಾನ ಉದ್ದದ ಕರ್ಣಗಳನ್ನು ಹೊಂದಿರುವ ಮತ್ತು ಈ ಕೋನದಲ್ಲಿ ಪರಸ್ಪರ ಛೇದಿಸುವ ಚತುರ್ಭುಜವನ್ನು ಎಳೆಯಿರಿ ಅಂತ ಆ್ಯಂಗಲನ್ನು ಕೊಟ್ಟಿದ್ದಾರೆ. 30 ಡಿಗ್ರಿ ಅಂತ. ನೋಡ್ರಿ ಯಾವ ರೀತಿ ಮಾಡೋದಂತ. ಇಲ್ಲಿ ನೋಡ್ರಿ ಯಾವ ರೀತಿ ಡ್ರಾ ಮಾಡೋದಂತ ಚತುರ್ಭುಜವನ್ನು ಅವ್ರು ಹೇಳಿದ್ದಾರೆ. 8 ಸೆಂಟಿಮೀಟರ್ ಉದ್ದದ ಕರ್ಣಗಳನ್ನು ಹೊಂದೈತಂತ, ಹಾಗೂ ಪರಸ್ಪರ ಛೇದಿಸುವ ಚತುರ್ಭುಜವನ್ನು ಎಷ್ಟು ಡಿಗ್ರಿ ಕೋನದಲ್ಲಿ, 30 ಡಿಗ್ರಿ ಕೋನದಲ್ಲಿ ಪರಸ್ಪರ ಛೇದಿಸುವ ಒಂದು ಚತುರ್ಭುಜವನ್ನು ಎಳೀರಿ ಅಂತ ಅವ್ರು ನಮಗೆ ಹೇಳಿದ್ದಾರೆ. ಮೊದಲು ಏನು ಮಾಡ್ಕೋಬೇಕಂತಂದ್ರೆ 8 ಸೆಂಟಿಮೀಟರ್ ಉದ್ದದ ಒಂದು ಕರ್ಣವನ್ನು ನಾವು ಎಳೆದು ಬಿಡೋಣ. ನೋಡಿರಿ ಫಸ್ಟ್ 8 ಸೆಂಟಿಮೀಟರ್ ಉದ್ದದ ಕರ್ಣವನ್ನು ನಾವು ಎಳೆದು ಬಿಡೋಣ. ಸೊ 8 ಸೆಂಟಿಮೀಟರ್ ನೋಡಿರಿ, ಇಲ್ಲಿ ಗುರುತಿಸ್ತೀನಿ ನಾನು. ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ 8 ಸೆಂಟಿಮೀಟರ್ ಒಂದು ಏನು ರೆಡಿ ಆಯ್ತು, ನಮ್ಮದು ಒಂದು ಕರ್ಣ ರೆಡಿ ಆಯ್ತು. ಇದಕ್ಕೆ ಹೆಸರು ಕೊಡ್ತೀನಿ ನಾನು, ಎ ಬಿ ಅಂತ ಹೆಸರು ಕೊಟ್ಟ. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಒಂದು ಮಧ್ಯ ರೇಖೆಯನ್ನು ಎಳಿಬೇಕು. ಅದನ್ನು ನಾವು ಬೈಸೆಕ್ಟ್ ಮಾಡಬೇಕು. ಅಂದ್ರೆ ಮಧ್ಯ ರೇಖೆಯನ್ನು ಎಳೆಯೋದು ಯಾವ ರೀತಿ, ಇದು ಉದ್ದ ಅರ್ಧಕ್ಕಿಂತ ಹೆಚ್ಚು ತೊಗೋಬೇಕು. ಇದನ್ನು ಅರ್ಧಕ್ಕಿಂತ ಹೆಚ್ಚು ತೊಗೊಳ್ರಿ. ಅರ್ಧಕ್ಕಿಂತ ಹೆಚ್ಚು ತೊಗೊಂಡಿನಿ, ನೋಡ್ಬೋದು ನೀವು ಇಲ್ಲಿ. ಅರ್ಧಕ್ಕಿಂತ ಹೆಚ್ಚು ತೊಗೊಂಡ ಇಲ್ಲೊಂದು ಗೆರೆ ಎಳಿತೀನಿ, ಇಲ್ಲೊಂದು ಗೆರೆಯನ್ನು ಎಳಿತೀನಿ, ಕಾಣಿಸ್ತಿದೆಯಲ್ಲ. ಸೊ ಮತ್ತು ಈ ಪಾಯಿಂಟ್ ಮೇಲೆ ಇಟ್ಕೊಂಡು ಇಲ್ಲೊಂದು ಎಳಿತೀನಿ, ಆಮೇಲೆ ಇಲ್ಲೊಂದು ಎಳಿತೀನಿ. ಎಳೆದ ಈ ಎರಡೂ ಪಾಯಿಂಟನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಜಾಯಿನ್ ಮಾಡ್ತೀನಿ. ಕಾಣಿಸ್ತಿದೆ ಅಲ್ವಾ, ಜಾಯಿನ್ ಮಾಡ್ತೀನಿ. ನಂತರ ನನಗೆ ಅವ್ರು ಹೇಳಿರೋದು 30 ಡಿಗ್ರಿ ಆ್ಯಂಗಲಲ್ಲಿ ನೀವು ಚತುರ್ಭುಜ ರಚಿಸ್ರಿ ಅಂತ. ಸೊ ಕೋನ್ ಮಾಪಕವನ್ನು ಇಟ್ಕೊಂಡು ನಾನು 30 ಡಿಗ್ರಿಯನ್ನು ಎಳಿತೀನಿ. ಸೊ ಫೋಕಸ್ ಮಾಡೋದು ನೋಡ್ರಿ, ಇಲ್ಲಿ ಮಿಡ್ ಪಾಯಿಂಟಿಗೆ ಮತ್ತು ಇದು ಲೈನ್ಗೆ ಈ ಲೈನ ಕೋಯಿನ್ಸೈಡ್ ಆಗಿರ್ಬೇಕು. 30 ಡಿಗ್ರಿ ಇಲ್ಲಿ ನೋಡ್ರಿ, 10, 20, 30 ಇಲ್ಲಿ ಬರ್ತದೆ. 30 ಡಿಗ್ರಿ ಇಲ್ಲಿ ಬರ್ತದೆ. ಸೊ ಇದನ್ನೇನು ಮಾಡಿರಿ ಅಂತಂದ್ರೆ ಪೂರ್ಣ ಇಲ್ಲಿ ಸೆಂಟ್ರಲ್ ಹಾದೋಗೋ ರೀತಿ ಏನು ಮಾಡಿರಿ ಅಂತಂದ್ರೆ ಜಾಯಿನ್ ಮಾಡಿರಿ. ಈ ಪಾಯಿಂಟಿಂದ ಸೆಂಟ್ರ್ನಲ್ಲಿ ಹಾದು ಹೋಗುವಂಗೆ ಒಂದು ಲೈನನ್ನು ಎಳೀರಿ. ಸೊ ಇದು ಒಂದು ನಮ್ದು ಏನಾಗಿರ್ತದಪ್ಪ ಅಂತಂದರೆ ಇದು ಒಂದು ನಮ್ದು ಕರ್ಣ ಆಗಿರ್ತದೆ. ಕರ್ಣದ ಉದ್ದ ನಮಗೆ ಬೇಕು 8 ಸೆಂಟಿಮೀಟ್ರ್ ಅಂತ. ಸೊ 8 ಸೆಂಟಿಮೀಟ್ರ್ ಅಂದ್ರೆ ಇಲ್ಲಿ 4 ಸೆಂಟಿಮೀಟ್ರ್ ಕಟ್ ಮಾಡ್ಕೋಬೇಕು, ಇಲ್ಲಿ 4 ಸೆಂಟಿಮೀಟ್ರನ್ನ ನಾವು ಕಟ್ ಮಾಡ್ಕೋಬೇಕು. ಯಾವ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ. ನಿಮ್ಮದು ತ್ರಿಜ್ಯವನ್ನು ಸ್ಕೇಲ್ ಮೇಲಿಟ್ಟ 4 ಸೆಂಟಿಮೀಟ್ರ್ ತೊಗೊಳ್ರಿ. 4 ಸೆಂಟಿಮೀಟ್ರ್ ಅಂದರೆ ಕಾಣಿಸಿದೆಲ್ಲ 4 ಸೆಂಟಿಮೀಟ್ರ್ ಐತೆ ನಂದು. 4 ಸೆಂಟಿಮೀಟ್ರ್ ನಿಮ್ಮ ಪೆನ್ಸಿಲನ್ನು ಸ್ಕೇಲ್ ಮೇಲಿಟ್ಟ 4 ಸೆಂಟಿಮೀಟ್ರನ್ನ ಗುರುತಿಸ್ರಿ. ಸೊ ಕಟ್ ಮಾಡ್ಬೇಕ್ರಿ. ಇಲ್ಲಿ ಇಟ್ಕೊಂಡು ಈ ರೀತಿ ಕಟ್ ಮಾಡಬೇಕು. ನಂತರ ಇಲ್ಲಿಂದ ಇಲ್ಲಿ 4 ಸೆಂಟಿಮೀಟ್ರನ್ನ ಕಟ್ ಮಾಡಬೇಕು. ಸೊ ಅರ್ಥ ಆಯ್ತಲ್ಲ ಕಟ್ ಮಾಡೋದು. ನೆಕ್ಸ್ಟ್ ಸಿಂಪಲ್, ಈ ಪಾಯಿಂಟಿಂದ ಈ ಪಾಯಿಂಟ್ ಜಾಯಿನ್ ಮಾಡೋದು. ನಂತರ ಈ ಪಾಯಿಂಟಿಂದ ಈ ಪಾಯಿಂಟನ್ನು ಜಾಯಿನ್ ಮಾಡಿ ಇವುಗಳನ್ನು ಸೇರಿಸ್ಬಿಡೋದು. ಇಲ್ಲಿಂದ ಇಲ್ಲಿ ಸೇರಿಸೋದು, ಇಲ್ಲಿಂದ ಇಲ್ಲಿಗೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ. ಸೊ ಕಾಣಿಸಿದೆಲ್ಲ ನಮ್ಮ ತ್ರಿಭುಜ, ನಮ್ಮದೊಂದು ಚತುರ್ಭುಜ ರೆಡಿ ಆಯಿತು. ಇದಕ್ಕೆ ಹೆಸರು ಕೊಟ್ಬಿಡ್ರಿ, ಸಿ ಡಿ, ದಿಸ್ ಈಸ್ ಸೆಂಟರ್ ಓ ಅಂತ ಹೆಸರನ್ನು ಕೊಡ್ರಿ. ಸೊ ಇಲ್ಲಿ ನಮ್ದು 30 ಡಿಗ್ರಿ ಆ್ಯಂಗಲ್ ಇರ್ತಕ್ಕಂತಹ ಒಂದು ಚತುರ್ಭುಜ ರೆಡಿ ಆಯಿತು. ಅವ್ರು ನಮಗೆ ಕೊಟ್ಟಿರುವಂತಹ ಸೆಕೆಂಡ್ ಕ್ವಶನ್ನ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಬಿ ಕ್ವಶನ್ ಅವ್ರು ಕೊಟ್ಟಿರೋದು 40 ಡಿಗ್ರಿ. ಸೇಮ್ ಇದೇ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಿ 30 ಡಿಗ್ರಿ ಇರೋ ಬದಲಾಗಿ ನಾವು 40 ಡಿಗ್ರಿ ಆ್ಯಂಗಲನ್ನು ಇಡಬೇಕು. ನೋಡಿರಿ ಯಾವ ರೀತಿ ಅಂತಂದ್ರೆ ಫಸ್ಟಿಗೆ 8 ಸೆಂಟಿಮೀಟ್ರ್ ಕರ್ಣದ ಉದ್ದವನ್ನು ಎಳ್ಕೊಳ್ರಿ. 8 ಸೆಂಟಿಮೀಟ್ರ್ ಕರ್ಣದ ಉದ್ದವನ್ನು ಎಳ್ಕೊಂಡ ನಂತರ ನಿಮ್ಮ ತ್ರಿಜ್ಯವನ್ನು ತಗೊಂಡು ಅರ್ಧಕ್ಕಿಂತ ಹೆಚ್ಚು, ಸೊ ಅರ್ಧಕ್ಕಿಂತ ಹೆಚ್ಚನ್ನು ತೆಗೆದುಕೊಂಡು ಏನು ಮಾಡಬೇಕಂತಂದ್ರೆ ಮೇಲೊಂದು ಗೆರೆ ಕೆಳಗೊಂದು ಗೆರೆ, ಅದೇ ರೀತಿ ಈ ಪಾಯಿಂಟಲ್ಲಿಟ್ಟು, ಸೊ ಈ ಪಾಯಿಂಟಲ್ಲಿಟ್ಟು ಇಲ್ಲೊಂದು ಗೆರೆಯನ್ನು ಕೊರೆದು, ಸೊ ಇದನ್ನು ಏನು ಮಾಡಬೇಕು, ಜಾಯಿನ್ ಮಾಡಿ ಮಧ್ಯಬಿಂದುವನ್ನು ಫೈಂಡ್ ಔಟ್ ಮಾಡಿದಂಗೆ ಇದು ಮಧ್ಯಬಿಂದು ಆಗಿರ್ತದೆ. ಮುಂದೆ 40 ಡಿಗ್ರಿ ಆ್ಯಂಗಲ್ ಹೇಳಿದಾಗ ಕೋನ್ ಮಾಪಕವನ್ನು ತೆಗೆದುಕೊಂಡು
ಇಲ್ಲಿ ಮಿಡಲ್ ಇಟ್ಟು ಈ ಗೆರೆ ಕೋಯಿನ್ಸೈಡ್ ಆಗೋ ರೀತಿ ಮಾಡಿ 40 ಡಿಗ್ರಿ ಆ್ಯಂಗಲನ್ನು ಇಲ್ಲಿ ಸೂಚಿಸಬೇಕು. 40 ಡಿಗ್ರಿ ತೋರಿಸಿ ಆಮೇಲೆ ಸೆಂಟರ್ ಥ್ರೂ ಇದಕ್ಕೊಂದು ಗೆರೆಯನ್ನು ಎಳಿಬೇಕು ಸೆಂಟರಿಂದ. ಸೊ ಸೆಂಟರಿಂದ ಒಂದು ಗೆರೆಯನ್ನು ಎಳೆದ್ನಿ. ನಮಗೆ ಎಷ್ಟಿದೆ 8 ಸೆಂಟಿಮೀಟ್ರ್ ಇದೆ ಯಾವುದು ಕರ್ಣದ ಉದ್ದ. ಸೊ ನಿಮ್ಮ ತ್ರಿಜ್ಯವನ್ನು ತೆಗೆದುಕೊಂಡು ಪೆನ್ಸಿಲನ್ನು ತೆಗೆದುಕೊಂಡು ಸ್ಕೇಲ್ ಮೇಲೆ 4 ಸೆಂಟಿಮೀಟ್ರ್ ಅಳತೆಯನ್ನು ಗುರುತು ಮಾಡಿ ಈ ಪಾಯಿಂಟ್ ಮಿಡಲ್ ಇಟ್ಟು ಇಲ್ಲೊಂದು ಸಲ ಕಟ್ ಮಾಡಿರಿ, ಆಮೇಲೆ ಈ ಸೈಡ್ ಒಂದು ಸಲ ಕಟ್ ಮಾಡಿರಿ. ಕಟ್ ಮಾಡಿ ಏನು ಮಾಡಿರಿ ಅಂತಂದರೆ ಇದನ್ನು ಸೇರಿಸಿ ಒಂದು ಚತುರ್ಭುಜವನ್ನು ನೀವು ರೆಡಿ ಮಾಡಬಹುದು. ಇಲ್ಲಿ ನೋಡಿರಿ ಇದನ್ನು ಸೇರಿಸೋದು, ಆಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟನ್ನು ಸೇರಿಸೋದು, ಈ ಪಾಯಿಂಟಿಂದ ಈ ಪಾಯಿಂಟನ್ನು ಸೇರಿಸೋದು. ಇದಕ್ಕೆ ಹೆಸರನ್ನು ಕೊಡ್ರಿ ABCD ಚತುರ್ಭುಜ. ಇಲ್ಲಿ ಆ್ಯಂಗಲ್ 40 ಡಿಗ್ರಿ ಇದೆ. ಸೊ ಕರ್ಣದ ಉದ್ದ 8 ಸೆಂಟಿಮೀಟ್ರ್, ಇದು ಒಂದು ಕರ್ಣದ ಉದ್ದ 8 ಸೆಂಟಿಮೀಟ್ರ್. ABCD ಒಂದು ಏನು ತಯಾರಾಯ್ತು ಇಲ್ಲಿ ನಮಗೊಂದು ಚತುರ್ಭುಜವನ್ನು ತಯಾರಾಯಿತು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿರಿ, ಥರ್ಡ್ ಒನ್ ನೋಡಿರಿ, 90 ಡಿಗ್ರಿ. ಸೇಮ್ ಅದ ಪ್ರೊಸೀಜರನ್ನು ಫಾಲೋ ಮಾಡಿರಿ. ಫಸ್ಟ್ ಏನು ಮಾಡಿರಿ, 8 ಸೆಂಟಿಮೀಟರ್ ಉದ್ದದ ಕರ್ಣವನ್ನು ಎಳೀರಿ. ಅದನ್ನು ನೆಕ್ಸ್ಟ್ ಏನು ಮಾಡಿರಿ, ನಿಮ್ಮ ತ್ರಿಜ್ಯವನ್ನು ತೆಗೆದುಕೊಂಡು ಸೊ ಅರ್ಧಕ್ಕಿಂತ ಹೆಚ್ಚನ್ನು ಇಟ್ಕೊಳ್ರಿ. ಸೊ ಅರ್ಧಕ್ಕಿಂತ ಹೆಚ್ಚಿಟ್ಕೊಂಡು ಇಲ್ಲೊಂದು ಕಟ್ಟ, ಆಮೇಲೆ ಈ ಪಾಯಿಂಟ್ ಮೇಲೆ ಇಟ್ಕೊಂಡು ಈ ಪಾಯಿಂಟ್ ಎಕ್ಸಾಕ್ಟ್ ಪಾಯಿಂಟ್ ಮೇಲೆ ಇಟ್ಕೊಂಡು ಇಲ್ಲೊಂದು ಕಟ್ಟ, ಆಮೇಲೆ ಇಲ್ಲೊಂದು ಕಟ್ಟನ್ನು ಮಾಡಿ ಈ ಎರಡನ್ನು ಏನು ಮಾಡಬೇಕು, ಸೇರಿಸ್ಬೇಕು. ಈ ಎರಡನ್ನು ಸೇರಿಸಿದಾಗ ಆಮೇಲೆ ಏನು ಮಾಡಬೇಕು ಅಂತಂದರೆ ಸೊ ಇದನ್ನು ಸೇರಿಸ್ರಿ, ಎಕ್ಸ್ಟ್ರಾ ಹೋದರೂ ಏನು ಸಮಸ್ಯೆ ಇಲ್ಲ. ಸೇರಿಸಿ ನೆಕ್ಸ್ಟ್ ಏನು ಮಾಡ್ಬೇಕು ರೀ, ನಾವು 90 ಡಿಗ್ರಿ ಆ್ಯಂಗಲನ್ನು ಕೊಟ್ಟಿದ್ದಾರೆ. 90 ಡಿಗ್ರಿ ಆಲ್ರೆಡಿ 90 ಡಿಗ್ರಿನೇ ಇರ್ತದೆ, ಬೇಕಂದ್ರೆ ಒಂದ್ಸಲ ಚೆಕ್ ಮಾಡ್ಕೊರಿ. ಇದೆಷ್ಟಿದೆ 90 ಡಿಗ್ರಿ ಎಕ್ಸಾಕ್ಟ್ ನಾವು ಬೈಸೆಕ್ಟ್ ಮಾಡಿದ್ವಿ ಅಂತಂದ್ರೆ ಅದು 90 ಡಿಗ್ರಿನೇ ಇರ್ತದೆ. ಸೊ ಏನು ನೋಡಬೇಕಾಗಿದೆ, ಕರ್ಣದ ಉದ್ದ 4 ಸೆಂಟಿಮೀಟ್ರ್ ಅಪ್ ಮೇಲೆ 4 ಸೆಂಟಿಮೀಟ್ರ್ ಕೆಳಗೆ ಮಾಡ್ಕೊಳ್ಳೋದು. ಸೊ ನಿಮ್ಮ ಸ್ಕೇಲಲ್ಲಿ 4 ಸೆಂಟಿಮೀಟ್ರನ್ನು ತೆಗೆದುಕೊಂಡು ಇಲ್ಲೊಂದು ಕಟ್ಟ ಸರಿಯಾಗಿ ಕಟ್ ಮಾಡಿರಿ, ಇಲ್ಲೊಂದು ಕಟ್ಟ, ಆಮೇಲೆ ಕೆಳಗೊಂದು ಕಟ್, ಡಬಲ್ ಲೈನ್ ಆದಷ್ಟು ಬರಬಾರ್ದು. ನೆಕ್ಸ್ಟ್ ಏನು ಮಾಡಿರಿ, ಅದನ್ನೆರಡೂ ಸೇರಿಸ್ಬಿಟ್ರಿ. ಇಲ್ಲಿಂದ ಇಲ್ಲಿ ಎಳೀರಿ, ಆಮೇಲೆ ಈ ಪಾಯಿಂಟಿಂದ ಈ ಪಾಯಿಂಟನ್ನು ಸೇರಿಸ್ರಿ, ಆಮೇಲೆ ಈ ಪಾಯಿಂಟಿಂದ ಇಲ್ಲಿ ಸೊ ಇದಕ್ಕೆ ಹೆಸರು ಕೊಡ್ರಿ ABCD. ಇಲ್ಲಿ ನಮಗೆ ಚೌಕ ರಚನೆಯಾಗಿದ್ದನ್ನು ನೀವು ಗಮನಿಸ್ಬೋದು. ಯಾಕಂತಂದರೆ ಎಲ್ಲ ಕೋನಗಳು 90 ಡಿಗ್ರಿ ಇದಾವೆ ನೋಡ್ಬೋದು, ನೀವು ಇಲ್ಲಿ ಚೆಕ್ ಮಾಡಿರಿ. ಇದು 90 ಡಿಗ್ರಿ ಇದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇದು 90 ಡಿಗ್ರಿ ಇದಾವೆ. ಸೊ ಎಲ್ಲ ಕೋನಗಳು 90 ಡಿಗ್ರಿ ಇರೋದ್ರಿಂದ ಇಲ್ಲಿ ನಿಮಗೆ ಏನು ರೆಡಿ ಆಯ್ತಪ್ಪ ಅಂತಂದರೆ ಚೌಕ ರೆಡಿ ಆಯಿತು. ಸೊ ಇದು ಸಹ 90 ಡಿಗ್ರಿ ಐತಿ, ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಅವ್ರು ಕೊಟ್ಟಿರೋದು 140 ಡಿಗ್ರಿ. ಸೊ ಇದು ಯಾವ ರೀತಿ ಬರ್ತದೆ ನೋಡಿರಿ, ಫೋರ್ತ್ ಒನ್ 140 ಡಿಗ್ರಿ ಅಂತ ಬರ್ತದೆ. ಯಾವ ರೀತಿ ಮಾಡೋದು, ಸೇಮ್ ಅದೇ ರೀತಿ 8 ಸೆಂಟಿಮೀಟ್ರ್ ಉದ್ದದ ಕರ್ಣವನ್ನು ಎಳೀರಿ. ಸೊ ಎಕ್ಸ್ಟ್ರಾ ಬಂದಿತ್ತು. ಸೊ 8 ಸೆಂಟಿಮೀಟ್ರ್ ಇಲ್ಲಿಗೆ ಮುಗೀತು. ಸೊ ಇದು 8 ಸೆಂಟಿಮೀಟ್ರ್ ಉದ್ದದ ಕರ್ಣ. ನೆಕ್ಸ್ಟ್ ಏನು ಮಾಡಿರಿ, ಸೇಮ್ ಈ ರೀತಿ ಅರ್ಧಕ್ಕಿಂತ ಹೆಚ್ಚು ತೊಗೊಂಡು ಬೈಸೆಕ್ಟ್ ಮಾಡಿರಿ. ಈ ಪಾಯಿಂಟ್ ಮೇಲೆ ಇಟ್ಕೊಂಡು ಇಲ್ಲೊಂದು ಕಟ್ಟು, ಆಮೇಲೆ ಇಲ್ಲೊಂದು ಕಟ್ಟು, ನೆಕ್ಸ್ಟ್ ಅದನ್ನೆರಡನ್ನು ಜಾಯಿನ್ ಮಾಡಿರಿ. ಇಲ್ಲಿ ನೋಡಿರಿ ಈ ರೀತಿ ಜಾಯಿನ್ ಮಾಡಿರಿ. ನೆಕ್ಸ್ಟ್ ಅವ್ರು ಹೇಳೋದ್ರದ್ದು ಎಷ್ಟು ಡಿಗ್ರಿ, 140 ಡಿಗ್ರಿ ಅಂತ. ನಿಮ್ಮ ಒಂದು ಕೋನ ಮಾಪಕವನ್ನು ಇಟ್ಕೊಂಡು ಇಲ್ಲಿ ಫೋಕಸ್ ಮಾಡಿರಿ. 140 ಅಂದ್ರೆ ಇಲ್ಲಿಗೆ 90 ಆಯಿತು. ಸೊ 120, 130, 140 ಅಂದ್ರೆ ಇಲ್ಲಿಗೆ ಬರ್ತದೆ. ಸೊ ಇದ್ರ ಥ್ರೂ ಸೆಂಟ್ರ್ ಮೂಲಕ ಹಾದು ಹೋಗೋ ರೀತಿ ಒಂದು ಲೈನನ್ನು ಎಳೀರಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿಂದ ಒಂದು ಗೆರೆಯನ್ನು ಎಳೀರಿ. ಗೆರೆಯನ್ನು ಎಳೆದ 4 ಸೆಂಟಿಮೀಟ್ರ್ ತೊಗೊಂಡು ಎರಡೂ ಕಡೆ ಕಟ್ ಮಾಡಿರಿ.
ನಿಮಗೆ ಕರ್ಣದ ಉದ್ದ 8 ಸೆಂಟಿಮೀಟರ್ ಬರ್ತದೆ. 4 ಸೆಂಟಿಮೀಟರ್ ತೊಗೊಂಡು ಇಲ್ಲಿ ಕಟ್ ಮಾಡಿರಿ. ಇಲ್ಲೊಂದು ಕಟ್, ಆಮೇಲೆ ಇಲ್ಲೊಂದು ಕಟ್. ಇದನ್ನು ಏನು ಮಾಡಿರಿ, ನೆಕ್ಸ್ಟ್ ಜಾಯಿನ್ ಮಾಡಿದ್ರೆ ನಿಮ್ಗೆ 140 ಆ್ಯಂಗಲ್ದ ಏನು ಸಿಗ್ತದೆ, ಒಂದು ಚತುರ್ಭುಜ ನಿಮ್ಗೆ ಸಿಗ್ತದೆ. ಸೊ ಈ ಆ್ಯಂಗಲ್ ಎಷ್ಟದ, ಟೋಟಲ್ 140 ಡಿಗ್ರಿ ಐತಿದೆ. ಸೊ ಟೋಟಲ್ ಆ್ಯಂಗಲ್ 140. ಹೆಸರು ಕೊಡ್ರಿ, ಎ ಬಿ ಸಿ ಡಿ ಅಂತ ನೀವು ಹೆಸರು ಕೊಡ್ಬೋದು. ಸೊ ಇವು 4 ನಿಮಗೆ ರಚನೆ ಮಾಡೋದು ಯಾವ ರೀತಿ ಅಂತ ಅರ್ಥ ಆಗಿದೆ. 3ನೇ ಪ್ರಶ್ನೆಯನ್ನು ನೋಡ್ರಿ. ಓ ಕೇಂದ್ರವನ್ನು ಹೊಂದಿರುವ ವೃತ್ತವನ್ನು ಪರಿಗಣಿಸಿ. PL ಮತ್ತು AM ರೇಖೆಯ ಭಾಗಗಳು ವೃತ್ತದ 2 ಲಂಬ ವ್ಯಾಸಗಳಾಗಿವೆ. APML ಆಕೃತಿ ಯಾವುದು? ಇದನ್ನು ಕಂಡುಹಿಡಿಯಲು ಕಾರಣ ಮತ್ತು ಅಥವಾ ಪ್ರಯೋಗವೇನು ಅಂತ ಪ್ರಶ್ನೆಯನ್ನು ಕೇಳಿದಾರೆ. ನೋಡ್ರಿ, ಅವರು ಓ ಕೇಂದ್ರ ಹೊಂದಿರುವ ವೃತ್ತವನ್ನು ಪರಿಗಣಿಸಿ ಅಂತ ಹೇಳಿದಾರೆ. ಸೊ ನಾವು ಒಂದು ವೃತ್ತವನ್ನು ತೆಗಿತೀನಿ. ತ್ರಿಜ್ಯವನ್ನು ಅಳತೆ ಮಾಡಿಲ್ಲ, ಜಸ್ಟ್ ಒಂದು ವೃತ್ತವನ್ನು ತೆಗಿತೀನಿ. ಒಂದು ವೃತ್ತವನ್ನು ತೆಗೆದು ಇಲ್ಲಿ ವೃತ್ತ ಕೇಂದ್ರ ಕಾಣಿಸ್ತಾ ಇದೆ ನಿಮ್ಗೆ, ಓ ಅಂತೇಳಿ. ಇದ್ರ ಮೂಲಕ ನಾವೊಂದು ವ್ಯಾಸವನ್ನು ಎಳಿತೀನಿ. ಒಂದಕ್ಕೆ PL ಅಂತ ಹೆಸರು ಕೊಡ್ತೀನಿ. ವ್ಯಾಸವನ್ನು ಇದ್ರ ಮೂಲಕ ಒಂದು ವ್ಯಾಸವನ್ನು ಎಳಿತೀನಿ. ಸೊ ಇದಕ್ಕೆ ನಾನು ಹೆಸರು ಕೊಡ್ತೀನಿ. AM ಅಂತಾದರೂ ಕೊಡ್ರಿ, PL ಅಂತ ಆದರೂ ಕೊಡ್ರಿ, ನೋ ಪ್ರಾಬ್ಲಮ್. AM ಅಂತ ಹೆಸರು ಕೊಡ್ತೀನಿ. ನೆಕ್ಸ್ಟ್ PL ಮತ್ತು AM ರೇಖೆಯ ಭಾಗಗಳು ವೃತ್ತದ 2 ಲಂಬ ವ್ಯಾಸಗಳು. ಲಂಬ ಅಂದರೆ ಎಕ್ಸಾಕ್ಟ್ 90 ಡಿಗ್ರಿ ಇರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಎಕ್ಸಾಕ್ಟ್ 90 ಡಿಗ್ರಿ ಅಂದರೆ ನೀವು ಕೋನವನ್ನು ತೆಗೆದುಕೊಂಡು 90 ಡಿಗ್ರಿ ಅಂತ ಗುರುತಿಸಿ ಸಹ ಎಳಿಬೋದು, ಅಥವಾ ನಾನು ಯೂಸ್ ಮಾಡೋದು ಈ ರೀತಿ. ಸೊ ಅರ್ಧಕ್ಕಿಂತ ಹೆಚ್ಚನ್ನು ತೆಗೆದುಕೊಂಡು ಈ ರೀತಿ, ನಿಮಗೆ ಗೊತ್ತದೆ, ಅರ್ಧಕ್ಕಿಂತ ಹೆಚ್ಚು ತೊಗೊಂಡು ಇಲ್ಲೊಂದು ಕೊಡ್ರಿ ಗೆರೆಯನ್ನು. ಅದ ಪಾಯಿಂಟಿಂದ ಕೆಳಗೊಂದು ಕೊಟ್ಟು, ನಂತರ ಈ ಪಾಯಿಂಟ್ ಮೇಲಿಟ್ಟು ಇಲ್ಲೊಂದು ಗೆರೆಯನ್ನು ಎಳೆದ ಇವೆರಡನ್ನು ಏನು ಮಾಡಬೇಕಂತಂದ್ರೆ ವ್ಯಾಸ 90 ಡಿಗ್ರಿ ಬರುವಂಥ ಸೇರಿಸ್ಬೇಕಂದ್ರೆ ಈ ಪಾಯಿಂಟಿಂದ ಈ ಪಾಯಿಂಟ್ ಫೋಕಸ್ ಇಟ್ಟು ಇಲ್ಲಿಂದ ಇಲ್ಲೊಂದು ಗೆರೆಯನ್ನು ಎಳೆದ್ನಿ ಅಂತಂದರೆ ಸೊ ಇದೇನಾಗಿರ್ತದೆ, PL ರೇಖೆ ಆಗಿರ್ತದೆ. ಸೊ ಇದು PL ರೇಖೆ. ಅವ್ರೇನು ಕೇಳಿದಾರ ನಮ್ಮ ಕ್ವಶನ್ನ, APML ಆಕೃತಿ ಯಾವುದು? ನಾನು ಮೊದಲು ಸೇರಿಸ್ತೀನಿ. AP ಆಮೇಲೆ LA ML ನಂತರ MP ಇದನ್ನು ಸೇರಿಸ್ತೀನಿ. ಸೊ APML ಆಕೃತಿ ಯಾವುದು ಅಂತ ಕೇಳಿದಾರೆ. ಸೊ ಈ ಒಂದು ವೃತ್ತದಲ್ಲಿ ತ್ರಿಜ್ಯ ಏನಿದೆ, ತ್ರಿಜ್ಯ O ಹಾಗೂ AO = OM. ಯಾಕಂತಂದ್ರೆ ತ್ರಿಜ್ಯಗಳು ಸೇಮ್ ಅದಾವೆ. ಇದು ಸೆಂಟರ್, ಇದು ಸೆಂಟರ್ ಕೇಂದ್ರ ಬಿಂದು ಅಥವಾ ವೃತ್ತ ಕೇಂದ್ರ O ಇದೆ. ಆಮೇಲೆ OA = OM. OA = OM ಯಾಕಂತಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು. ಆಮೇಲೆ AM ಮತ್ತು PL ಎರಡೂ ಏನಿದಾವೆ, ಲಂಬವಾಗಿದ್ದಾವೆ. AM ಲಂಬ, PL ಎರಡೂ ಪರ್ಪೆಂಡಿಕ್ಯುಲರ್ ಇದ್ದಾವೆ. ಸೊ ಹಾಗಾದ್ರೆ ಇದು ಎರಡು ಲಂಬ ಅದಾವೆ, ಇವೆರಡು ಸೇಮ್ ಅದಾವೆ ಅಂತಂದರೆ AP = PM AP PM ML LA. ಹಾಗಾದ್ರೆ APML 4 ಬಾಹುಗಳು ಸಮನಾಗಿವೆ.
4 ಬಾಹುಗಳು ಸಮನಾಗಿವೆ. ಹಾಗೂ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತಿವೆ. ಆದ್ದರಿಂದ APML ಒಂದು ಏನಾಗಿದೆಪ್ಪ ಅಂತಂದರೆ ಚೌಕವಾಗಿದೆ. APML ಒಂದು ಚೌಕವಾಗಿದೆ. 4ನೇದು ನೋಡ್ರಿ, ಕಾಗದದ ಮಡಚುವಿಕೆಯನ್ನು ಬಳಸಿಕೊಂಡು 90 ಡಿಗ್ರಿಯನ್ನು ಹೇಗೆ ಪಡೆಯುವುದು ಎಂದು ನಾವು ನೋಡಿದ್ದೇವೆ. ಈಗ ನಮ್ಮಲ್ಲಿ ಯಾವುದೇ ಕಾಗದವಿಲ್ಲ, ಆದರೆ ಸಮಾನ ಉದ್ದದ 2 ಕಡ್ಡಿಗಳು ಮತ್ತು ಒಂದು ದಾರವಿದೆ ಎಂದು ಭಾವಿಸೋಣ. ಇವುಗಳನ್ನು ಬಳಸಿಕೊಂಡು ನಾವು ನಿಖರವಾದ 90 ಡಿಗ್ರಿಯನ್ನು ಹೇಗೆ ಮಾಡಬಹುದು ಅಂತ ಕ್ವಶನನ್ನು ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇವು 2 ಏನಿದಾವಲ್ಲ ಕರ್ಣಗಳು, ಇವೆರಡು ಕಡ್ಡಿಗಳು ಅಂತ ಭಾವಿಸ್ರಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಪೆನ್ನನ್ನು ಈ ರೀತಿ 2 ಕಡ್ಡಿಗಳಂತ ಭಾವಿಸ್ರಿ. ಇಲ್ಲಿ ನೋಡ್ರಿ, ಇವೆರಡು ಕಡ್ಡಿಗಳಂತ ಭಾವಿಸಿದ್ರೆ, ಸೊ ಇವೆರಡು ಸಮಾನ ಉದ್ದಗಳನ್ನು ಹೊಂದಿದಾವ ಅಂತ ಹೇಳ್ಯಾರ ಅವ್ರು. ನೋಡ್ರಿ, ಸಮಾನ ಉದ್ದದ 2 ಕಡ್ಡಿಗಳು. ಸೊ ಈ 2 ಕಡ್ಡಿಗಳನ್ನು ಏನು ಮಾಡ್ರಿ ಅಂತಂದ್ರೆ, ಈ ರೀತಿ ಪರಸ್ಪರ ಛೇದಿಸುವಂತೆ ಈ ರೀತಿ ಇಡ್ರಿ. ಈ ರೀತಿ ಇಟ್ಟ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ, ಈ 2 ಕಡ್ಡಿಗಳ ತುದಿಗಳನ್ನು ದಾರದಿಂದ ಏನು ಮಾಡಿರಿ ಅಂತಂದ್ರೆ ಸೇರಿಸ್ರಿ. ಈ ಪಾಯಿಂಟಿಂದ ಆ ಪಾಯಿಂಟ, ಈ ಪಾಯಿಂಟ. ಸೊ 4 ಪಾಯಿಂಟ್ಗಳಿಗೆ ದಾರದಿಂದ ಅವುಗಳನ್ನು ಜಾಯಿನ್ ಮಾಡಿರಿ. ಸೊ ಇವೆರಡನ್ನು ಕಡ್ಡಿ ಅಂತ ಭಾವಿಸ್ರಿ. ಹೆಸರು ಕೊಡ್ರಿ ಇದಕ್ಕೆ ABCD ಅಂತ. ಸೊ ಇಲ್ಲಿ ನೀವು ನೋಡ್ಬೋದು AC ಮತ್ತು BD ಇವ ಕಡ್ಡಿಗಳು. AD ದಾರ, DC ದಾರ, CB ದಾರ, BA ದಾರದಿಂದ ಅದನ್ನು ಜಾಯಿನ್ ಮಾಡಿರಿ. ಅವಾಗ ನಿಮಗೆ ಏನು ಸಿಗ್ತದೆ, 90 ಡಿಗ್ರಿ ಆ್ಯಂಗಲ್ ಸಿಗ್ತದೆ. ಸೊ ನೀವು ಇಲ್ಲಿ ಸ್ಟೇಟ್ಮೆಂಟಲ್ಲಿ ಬರೀಬೇಕು ಏನಪ್ಪ ಅಂತಂದರೆ, ಸಮ ಅಳತೆಯ 2 ಕಡ್ಡಿಗಳನ್ನು ಕರ್ಣಗಳೆಂದು ಭಾವಿಸೋಣ. ಕಡ್ಡಿಗಳನ್ನು ಮೇಲ್ಮೈ ಮೇಲೆ ಪರಸ್ಪರ ಅರ್ಧಿಸುವಂತೆ ಜೋಡಿಸಿ. ದಾರವನ್ನು ಕಡ್ಡಿಗಳ ತುದಿಗಳಿಗೆ ಜೋಡಿಸಿ ಚತುರ್ಭುಜವನ್ನು ನಿರ್ಮಿಸಿ. ನಂತರ ಈ ಒಂದು ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಸಮನಾಗಿವೆ ಹಾಗೂ ಸಮನಾಗಿ ಅರ್ಧಿಸುತ್ತವೆ. ಅಂದರೆ ಇದು ಸೇಮ್ ಅಂತ, ಇದು ಸೇಮ್ ಅಂತ ಅರ್ಥ. ಪರಸ್ಪರ ಅರ್ಧಿಸುವಂತೆ ನಾವು ಅವುಗಳನ್ನು ಏನು ಮಾಡಬೇಕು, ಜೋಡಿಸಬೇಕು. ಆದ್ದರಿಂದ ಉಂಟಾದಂತಹ ಚತುರ್ಭುಜ ಆಯತವಾಗಿದೆ ಹಾಗೂ 4 ಕೋನಗಳು 90 ಡಿಗ್ರಿ ಆಗಿವೆ. ಇದು ಕ್ವಶನ್ ನಂಬರ್ 4. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 5ನ ನೋಡ್ರಿ. ಕ್ವಶನ್ ನಂಬರ್ 5, ಆಯತದ ಗುಣಲಕ್ಷಣಗಳಲ್ಲಿ ಅದರ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಎಂದು ನಾವು ನೋಡಿದ್ದೇವೆ. ಇದನ್ನು ಆಯತದ ವ್ಯಾಖ್ಯಾನವಾಗಿ ಆಯ್ಕೆ ಮಾಡಬಹುದೇ? ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅಭಿಮುಖ ಬಾಹುಗಳನ್ನು ಹೊಂದಿರುವ ಪ್ರತಿಯೊಂದು ಚತುರ್ಭುಜವು ಸಮಾಂತರ ಮತ್ತು ಸಮನಾಗಿವೆಯೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವ್ರು ಕೇಳಿರೋದೇನಂತಂದ್ರೆ, ಕೇವಲ ಆಯತ ನಿಮಗೆ ಗೊತ್ತಿದೆ, ಆಯತ. ಸೊ ಹಾಗೆ ಒಂದು ಆಯತವನ್ನು ತೆಗಿತಾ ಇದೆ ನೋಡ್ರಿ. ಅವ್ರೇನು ಹೇಳಿದಾರ, ಅಭಿಮುಖ ಬಾಹುಗಳು ಸಮಾಂತರ. ಇಲ್ಲಿ ನೋಡ್ರಿ, ಇದ್ರ ಅಭಿಮುಖ ಬಾಹು ಇದು ಸಮಾಂತರ, ಇದರ ಅಭಿಮುಖ ಬಾಹು ಇವೆರಡು ಸಮಾಂತರ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದು ಆಯತ ಅಂತ ಹೇಳಲಿಕ್ಕೆ ಸಾಧ್ಯ ಐತೆನಾ ಅಂತ ಪ್ರಶ್ನೆಯನ್ನು ಕೇಳಿದಾರೆ. ಖಂಡಿತ ಇದು ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ, ನಾವು ಸಮಾಂತರ ಚತುರ್ಭುಜವನ್ನು ಸಹ ಗಮನಿಸಬಹುದು. ಸಮಾಂತರ ಚತುರ್ಭುಜ ಇದೇನಿದು ಸಮಾಂತರ ಚತುರ್ಭುಜದಲ್ಲಿಯೂ ಸಹ ಅಭಿಮುಖ ಬಾಹುಗಳು ಏನಾಗಿರ್ತಾವ, ಪರಸ್ಪರ ಸಮಾಂತರವಾಗಿರ್ತಾವ. ಸೊ ಇದು ಅಭಿಮುಖ ಬಾಹುಗಳು ಸಮಾಂತರ ಐತಿ, ಇಲ್ಲಿ ಅಭಿಮುಖ ಬಾಹುಗಳು ಸಮಾಂತರ ಐತಿ. ಹಾಗಾದರೆ ಇದನ್ನು ನಾವು ಆಯತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗತ್ತಾ ಯಾವಾಗ? ಎಲ್ಲ ಕೋನಗಳು ಎಷ್ಟು ಡಿಗ್ರಿ ಇರಬೇಕು? 90 ಡಿಗ್ರಿ ಇರಬೇಕು. ಅಂದಾಗ ಮಾತ್ರ ಇದು ಆಯತ ಆಗ್ತದೆ. ಇಲ್ಲ ಅಂತಂದ್ರೆ ಆಯತ ಅನ್ನೋದ ಡೆಫಿನಿಷನ್ ಅದಷ್ಟೇ ಸೂಟೇಬಲ್ ಆಗಲ್ಲ. ಅದನ್ನು ನಾನು ಪಾಯಿಂಟ್ಸ್ ಬರೆದಿದ್ದೀನಿ ನೋಡ್ರಿ. ಆಯತದ ಗುಣಲಕ್ಷಣಗಳಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ, ಆದರೆ ಇದನ್ನೇ ಆಯತದ ವ್ಯಾಖ್ಯಾನವಾಗಿ ಪರಿಗಣಿಸಲು ಸಾಧ್ಯವಿಲ್ಲ.
ಸಮಾಂತರ ಚತುರ್ಭುಜಗಳಲ್ಲಿಯೂ ಸಹ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಆದ್ದರಿಂದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದು ಎಲ್ಲ 4 ಕೋನಗಳು 90 ಡಿಗ್ರಿ ಆಗಿದ್ದರೆ ಮಾತ್ರ ಅದನ್ನು ಆಯತವೆಂದು ಕರೆಯುತ್ತೇವೆ ಅಂತ ಇದನ್ನು ನಾವು ಆನ್ಸರನ್ನು ಬರೀಬೇಕಾಗತ್ತೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಪೇಜ್ ನಂಬರ್ 98 ಮತ್ತು 99 ಒಂದು ಕ್ವಶನ್ ಇದೆ. ಸೊ ಇದು ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ನಾನು ಸಾಲ್ವ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ. ಸೊ ಏನೂ ಡೌಟ್ ಇಲ್ಲ ಅಂತ ನಿಮ್ಗೆ ಭಾವಿಸ್ತೀನಿ. ಆದಷ್ಟು ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪುಟಗಳಲ್ಲಿ ಬರ್ತಕ್ಕಂತಹ ಕಂಡು ಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.